ಸವಳು ಮಣ್ಣಿನ ನಿರ್ವಹಣೆ ಮತ್ತು ಪುನರುಜ್ಜೀವಿಸುವ ತಂತ್ರಗಳು. ಲವಣ ಮಣ್ಣಿನ ಪುನರಾವರ್ತಿಸನ್ನು ಭೌತಿಕ, ರಾಸಾಯನಿಕ ಮತ್ತು ಜೀವಶಾಸ್ತ್ರೀಯ ವಿಧಾನ ಮೂಲಕ ಮಾಡಲಾಗುತ್ತದೆ. ಭೌತಿಕ ವಿಧಾನಗಳು: ಸಮರ್ಪಕ ನೀರಿನ ನೀಗಿಸುವಿಕೆ. ಅಡಿಜಲದ ಮಟ್ಟವನ್ನು ಇಳಿಸಲು ಒಳ-ಹೊರ ಡ್ರೈನೇಜ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಹಸಿರು ಗೊಬ್ಬರ ಗ್ರೀನ್ ಮ್ಯಾನ್ಯೂರಿಂಗ್. ಸೋಯಾಬೇನಿಯ ದೈಚ ಮುಂತಾದ ಹಸಿರು ಗೊಬ್ಬರವು ಮಣ್ಣಿನ ರಚನೆ ಮತ್ತು ಸಸ್ಯಕ್ಕೆ ಅಗತ್ಯ ಕಾರ್ಬನ್ ಒದಗಿಸಿ ಲವಣ ಕಡಿಮೆ ಮಾಡುತ್ತದೆ. ಭೂಗರ್ಭ ಜಲಮಟ್ಟ ನಿಯಂತ್ರಣ. ಟ್ಯೂಬ್ ವೆಲ್ ಮೂಲಕ ನೀರನ್ನು ಹೊರತೆಗೆದು ನೀರಿನ ಮಟ್ಟವನ್ನು ಆಳವಾಗಿ ಹದಗೊಳಿಸುವಿಕೆ. ಮಣ್ಣಿನ ಲವಣ ಸಂಗ್ರಹಣೆಯ ಮಟ್ಟವನ್ನು ಒಡೆದು ಗಾಳಿಯ ಸಂಚಾರ ಹೆಚ್ಚಿಸುವುದು. 30 ರಿಂದ 40 ಸೆಂಟಿಮೀಟರ್ ಆಳ, 35 ರಿಂದ 45 ಸೆಂಟಿಮೀಟರ್ ಆಳವನ್ನು ತೆಗೆಯುವುದು. ರಾಸಾಯನಿಕ ವಿಧಾನಗಳು: ಜಿಪ್ಸಮ್ ಅನ್ವಯನೆ. ಜಿಪ್ಸಮ್ ಸೋಡಿಯಂ ಸೋಯಿಲಿಗಾಗಿ ಅತ್ಯುತ್ತಮ ಶುದ್ಧೀಕಾರಕ. ಜಿಪ್ಸಮ್ನ ಕ್ಯಾಲ್ಸಿಯಂ ಮಣ್ಣಿನಲ್ಲಿರುವ ಸೋಡಿಯಂ ಅನ್ನು ತೆರವುಗೊಳಿಸಿ ಮಣ್ಣನ್ನು ಸುಧಾರಿಸುತ್ತದೆ. CSSRI ಕರ್ನಲ್ ಶಿಫಾರಸಿನ ಪ್ರಕಾರ ಮಧ್ಯಮ ಸೋಡಿಕ್ ಮಣ್ಣಿನ ಪುನರಾವರ್ತಿಗೆ ಪ್ರತಿ ಹೆಕ್ಟರ್ಗೆ 10 ರಿಂದ 15 ಟನ್ ಜಿಪ್ಸಮ್ ಅನ್ವಯಿಸುವುದು ಸೂಕ್ತ. ಜಮೀನು ಹದಗೊಳಿಸುವ ಮೊದಲು 1 ಬಾರಿ ಅನ್ವಯಿಸುವುದು ಶಿಫಾರಸು ಮಾಡಲಾಗಿದೆ. ಸಲ್ಫ್ಯೂರಿಕ್ ಆಸಿಡ್ ಆರ್ ಪೈರೇಟ್ ಜಿಪ್ಸಮ್ ರೂಪುಗೊಳಿಸುವ ಮೂಲಕ ಸೋಡಿಕ್ ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಫಾಸ್ಫೋ ಜಿಪ್ಸಮ್ ಮಣ್ಣಿನ ಸೋಡಿಯಂ ಕಡಿಮೆ ಮಾಡುವ ಶಿಫಾರಸು ಮಾಡಿದ ಪರ್ಯಾಯ. ಸಲೈನ್ ಮಣ್ಣಿನ ಪುನರಾವರ್ತಿಸಿಗೆ ಫಾಸ್ಫೋ ಜಿಪ್ಸಮ್ ಅನ್ನು ಪ್ರತಿ ಹೆಕ್ಟರಿಗೆ 1 ರಿಂದ 2 ಟನ್ ಪ್ರಮಾಣದಲ್ಲಿ ಜಮೀನು ಹದಗೊಳಿಸುವ ಮೊದಲು 1 ಬಾರಿ ಅನ್ವಯಿಸುವುದು ಶಿಫಾರಸು ಮಾಡಲಾಗಿದೆ. ಎಲಿಮೆಂಟಲ್ ಸಲ್ಫರ್. ಸೋಡಿಕ್ ಮತ್ತು ಹೆಚ್ಚು ಕ್ಷಾರೀಯ ಮಣ್ಣು ಪುನರಾವರ್ತಿಸಿಗಾಗಿ ಎಲಿಮೆಂಟಲ್ ಸಲ್ಫರ್ ಅನ್ನು ಪ್ರತಿ ಹೆಕ್ಟರ್ 1 ರಿಂದ 2 ಟನ್ ಪ್ರಮಾಣದಲ್ಲಿ ಪೂರ್ವ ಬಿತ್ತನೆಗಿಂತ 2 ವಾರಗಳ ಮುಂಚೆ ಅಥವಾ ನೆಲ ಹದಗೆಡಿಸುವ ಸಮಯದಲ್ಲೇ ಮಣ್ಣಿನಲ್ಲಿ ಚೆನ್ನಾಗಿ ಮಿಶ್ರಣಗೊಳಿಸಬೇಕು. ICAR, CSSRI ಮತ್ತು IARI ಶಿಫಾರಸು. ಮಣ್ಣಿನಲ್ಲಿ ಸಲ್ಫರ್ ಆಸಿಡ್ಸ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ ನಿರ್ಮಾಣದ ಮೂಲಕ pH ಅನ್ನು ಪರಿಣಾಮಕಾರಿಯಾಗಿ ಇಳಿಸುತ್ತದೆ. ಜೀವಶಾಸ್ತ್ರೀಯ ಬಯೋಲಾಜಿಕಲ್ ವಿಧಾನಗಳು: ಹಸಿರು ಗೊಬ್ಬರ ಗ್ರೀನ್ ಮ್ಯಾನ್ಯೂರಿಂಗ್. ಸೋಯಾಬೇನಿಯ ದೈಚ ಮುಂತಾದ ಹಸಿರು ಗೊಬ್ಬರವು ಮಣ್ಣಿನ ರಚನೆ ಮತ್ತು ಸಸ್ಯಕ್ಕೆ ಅಗತ್ಯ ಕಾರ್ಬನ್ ಒದಗಿಸಿ ಲವಣ ಕಡಿಮೆ ಮಾಡುತ್ತದೆ. ಆರ್ಗಾನಿಕ್ ಮ್ಯಾಟರ್ ಸೇರ್ಪಡೆ. ಗೋಮೂತ್ರ, ಕಾಂಪೋಸ್ಟ್, FIM ಮುಂತಾದವು ಮಣ್ಣಿನ CEC ರಚನೆ ಮತ್ತು ಸೂಕ್ಷ್ಮಾಣುಜೀವಿಗಳ ಕ್ರಿಯಾಶೀಲತೆ ಹೆಚ್ಚಿಸಿ ಲವಣದ ಪರಿಣಾಮ ಕಡಿಮೆ ಮಾಡುತ್ತದೆ. ಉಪ್ಪು ಸಹನಶೀಲ ಬೆಳೆ ಜಾತಿಗಳ ಬೆಳವಣಿಗೆ. ಉಪ್ಪುಗಡಿ ಪರಿಸ್ಥಿತಿಯಲ್ಲಿ ಬದುಕಬಲ್ಲ ಬೆಳೆಗಳ ಬೆಳೆತನ. ಟೊಮೆಟೊ, ಬೆಂಡೆಕಾಯಿ, ಬದನೆಕಾಯಿ, ಜೀರಿಗೆ, ಧನಿಯಾ. ಮೈಕ್ರೋಬಿಯಲ್ ಕಾನ್ಸ್ಟೀರಿಯಾ ಬಳಕೆ. PSB, KSB N-ಫಿಕ್ಸರ್ಸ್ ಮಣ್ಣಿನ ಪೋಷಕ ಸ್ಥಿತಿಯನ್ನು ಸುಧಾರಿಸಿ ಉಪ್ಪುಗಡಿಯ ದೋಷವನ್ನು ತಗ್ಗಿಸುತ್ತವೆ.